ಹಾಯ್ ಗಾಯ್ಸ್, ಇವತ್ತು ಸುಟ್ಟು ಬದನೆಕಾಯಿ ಚಟ್ನಿ ಹೆಂಗೆ ಮಾಡೋದಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಇದು ನಾನು ಒಲೆನಲ್ಲಿ ಮಾಡಿರೋದು. ಬದನೆಕಾಯಿ, ಟೊಮೆಟೊ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ. ಸೊ ಇದು ಫುಲ್ಲು ಆ್ಯಕ್ಚುಲಿ ನೀವು ಗ್ಯಾಸಲ್ಲೂ ಮಾಡ್ಬೋದು. ನಮ್ಮ ಮನೆಯಲ್ಲಿ ಒಲೆಯಲ್ಲಿ ಕೆಂಡ ಇರೋದ್ರಿಂದ ಇದರದ್ದು ಟೇಸ್ಟ್ ಯಾವುದು ಬೀಟ್ ಮಾಡೋಕ್ಕಾಗಲ್ಲ. ಗ್ಯಾಸಲ್ಲಿ ಚೆನ್ನಾಗೂ ಆಗುತ್ತೆ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾತ್ರ. ಬಟ್ ಇದು ನೋಡಿ, ನಿಮಗೆ ಆಪ್ಷನ್ ಇದ್ದರೆ ಟ್ರೈ ಕೊಡಿ, ಅಥವಾ ನೀವು ಹಳ್ಳಿ ಕಡೆ ಹೋದರೆ ಟ್ರೈ ಮಾಡಿ. ಸೊ ಇದು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಇಡಬೇಕಂತಿಲ್ಲ, ಒಂದು 5 ಮಿನಿಟ್ಸ್ ಸಾಕು. ಬಿಕಾಸ್ ಈ ಕೆಂಡ ತುಂಬ ಹೈ ಫ್ಲೇಮಲ್ಲಿದೆ. ಸೊ 5 ನಿಮಿಷದಲ್ಲಿ ತೆಗೆದೆ. ಇದು 15 ನಿಮಿಷ ಇಟ್ಟಿದ್ದೀನಿ. ಟೊಮೆಟೊ, ಈರುಳ್ಳಿ ಒಂದು 10 ನಿಮಿಷ. ಸೊ ಇಲ್ಲಿ ನೋಡಿ, ಇವಾಗ ಫುಲ್ ಅಂದರೆ ಬೂದಿ ಇರುತ್ತಲ್ಲ, ಅದನ್ನು ಸಿಪ್ಪೆನ ತೆಗೆದ್ರೆ ನಿಮಗೆ ಕ್ಲೀನಾಗಿ ಇರೋ ತರಕಾರಿ ಸಿಗುತ್ತೆ. ಸೊ ಪ್ರಾಪರಾಗಿ ಚೆನ್ನಾಗಿ ಬಿಸಿ ಇದೆ. ಸೊ ನೋಡಿಕೊಂಡು, ಬಿಸಿ ಇದ್ದರೆ ಸ್ಕಿನ್ ಬೇಗ ಬರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಸ್ಕಿನ್ ತೆಗಿಬೇಕು. ಬೆಸ್ಟ್ ಟೇಸ್ಟ್ ಅಂದರೆ ಒಲೆನಲ್ಲಿ ಸುಟ್ಟಿರೋದು ಗೆಣಸು, ನನ್ನ ಫೇವ್ರೇಟ್ ಅದು. ಸೊ ಇಲ್ಲಿ ನೋಡಿ ಎಷ್ಟು ಬೆಂದಿದೆ ಅಂತ ತೋರಿಸ್ತಿದ್ದೀನಿ ನಾನು. ಸೊ ಅದೇ ಥರ ಚಿಮಟ ಇಟ್ಕೊಂಡೆ ನಾನು ಒಲೆಯಿಂದ ತೆಗೆದಿರೋದು. ಕೇರ್ಫುಲ್ಲಾಗಿ ಮಾಡಿ. ನೆಕ್ಸ್ಟು ಅರಿಶಿನ, ಸಾಸಿವೆ, ಜೀರಿಗೆ, ಮೆಂತೆ, ಕಾಳುಮೆಣಸು, ಕೊತ್ತಂಬರಿ ಬೀಜ ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಇಂಗು, ಕರಿಬೇವು ಇಷ್ಟು ತೊಗೊಂಡು ಅದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದು ನಾನೆಲ್ಲ ಸಿಪ್ಪೆ ತೆಗೆದಿರೋದು ತೋರಿಸಿದ್ದೀನಿ ನೋಡಿ, ಎಷ್ಟು ಸಿಪ್ಪೆ ಹೋಗಿದೆ ಅಂತ. ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಫ್ರೈ ಮಾಡ್ಕೊಂಡಿರೋ ಐಟಮ್ಸು ಮತ್ತು ಬೆಲ್ಲ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಜಾಸ್ತಿ ಹಾಕಬಾರ್ದು. ಆಮೇಲೆ ನೀವು ಜಜ್ಬೋದು ಅಥವಾ ಈ ಥರ ಮಿಕ್ಸಿನಲ್ಲಿ ಹಾಕ್ಬೋದು. ಬಟ್ ಇದು ಸ್ವಲ್ಪ ಪೇಸ್ಟ್ ಜಾಸ್ತಿ ಆಗಿದೆ. ಇಷ್ಟು ಪೇಸ್ಟ್ ಮಾಡಬೇಡಿ, ಸ್ವಲ್ಪ ತರಿ ಒಂದು 2 ಪಲ್ಸ್ ಮಾಡಿದ್ರೆ ಸಾಕಾಗುತ್ತೆ ಅಷ್ಟೇ. ತುಂಬ ಪೇಸ್ಟ್ ಮಾಡಿದ್ರೆ ಅದು ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ನಮ್ಮಮ್ಮ ನುಗ್ಗೆ ಸೊಪ್ಪು ಮತ್ತು ಪಡವಲಕಾಯಿ ಸಾರು ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಚಟ್ನಿ ಹಾಕ್ಕೊಂಡು ನಮ್ಮದು ಬಾಯ್ಲ್ಡ್ ರೈಸ್. ಸೊ ಮಜ್ಜಿಗೆ ಮೊಸರು ಹಾಕ್ಕೊಂಡು ತಿನ್ಬೋದು. ಸಖತ್ತಾಗಿದೆ. ಪ್ಲೀಸ್ ಟ್ರೈ ಆ್ಯಂಡ್ ಲೆಟ್ ಮಿ ನೋ ಹೌ ಇಟ್ ಈಸ್. ಥ್ಯಾಂಕ್ ಯು.